ಸೊ ಲೋಕಲ್ ವಾರ್ ವಿಚಾರದಲ್ಲಿ ಏನಾಗತ್ತೆ, ಕಾಂಗ್ರೆಸ್ನಲ್ಲಿ ಈಗ ನೋಡ್ತಾ ಇದ್ದೀವಿ ಲೋಕಲ್ ವಾರ್ನ ಎಫೆಕ್ಟ್ ಏನಾದ್ರೂ ಪರಿಣಾಮ ಬೀರುತ್ತಾ? ಮತ್ತೊಂದ್ ಕಡೆ ಬೈ ಎಲೆಕ್ಷನ್ ಕುರುಕ್ಷೇತ್ರದ ವಿಚಾರದಲ್ಲಿ ಶಿವಾಜಿನಗರದ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ ಶಿವಾಜಿನಗರ ಟಿಕೆಟ್ಗಾಗಿ 3 ಲಾಬಿ ಮಾಡ್ತಾ ಇದ್ದಾರೆ. 3ರಿಂದ ಭರ್ಜರಿ ಲಾಬಿ ನಡೆದಿದೆ. ರಿಜ್ವಾನ್ ಅರ್ಷದ್, ನಜೀರ್ ಅಹಮದ್ ಹಾಗೂ ಶ್ರೀಕಾಂತ್ 3 ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಆದರೆ ಈ ಗೊಂದಲವನ್ನ ಸದ್ಯಕ್ಕೆ ಬಗೆಹರಿಸುವ ಹಾಗೆ ಕಾಣ್ತಾ ಇಲ್ಲ. ಇದು ಹೈಕಮಾಂಡ್ ಅಂಗಳಕ್ಕೆ ಹೋಗಿ ನಿಂತಿದೆ. ಸಿದ್ದರಾಮಯ್ಯ ಅವರ ಒಲವು ರಿಜ್ವಾನ್ ಅರ್ಷದ್ ಪರ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸೀನಿಯರ್ಸ್ ಬೇಡ ಅಂತ ಹೇಳ್ತಾ ಇದ್ದಾರಂತೆ. ರಿಜ್ವಾನ್ ಈಗಾಗಲೇ MLC ಆಗಿದ್ದಾರೆ, ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡೋಣ ಅಂತ ಹೇಳ್ತಿದ್ದಾರೆ ಅಂತ ಹೇಳಲಾಗಿದೆ. ಹಾಗಾಗಿ ಒಟ್ಟು ಶಿವಾಜಿನಗರ ಕ್ಷೇತ್ರದಲ್ಲಿ ಯಾರನ್ನ ನಿಲ್ಲಿಸಬೇಕು ಅನ್ನೋ ವಿಚಾರದಲ್ಲಿ BK ಹರಿಪ್ರಸಾದ್ ಸೇರಿದಂತೆ ಬಹುತೇಕರು ರಿಜ್ವಾನ್ ಅರ್ಷದ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರಂತೆ. ಹಾಗಾಗಿ ಶ್ರೀಕಾಂತ್ ಪರ ಹಿರಿಯರು ಲಾಬಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಯಾರಿಗೆ ಸಿಗುತ್ತೆ ಶಿವಾಜಿನಗರ ಟಿಕೆಟ್? ಬಹಳ ಕುತೂಹಲ ಕೆರಳಿಸಿದೆ. ಈ ಸಾರಿ ಶಿವಾಜಿನಗರ ಎಲೆಕ್ಷನ್ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅನ್ಪ್ರಿಡಿಕ್ಟಬಲ್ ಆಗಿರುತ್ತಾ? ಹಾಗಾದ್ರೆ ದಿನೇಶ್ ಗುಂಡೂರಾವ್ ಡೆಲ್ಲಿಗೆ ಹೋಗಿದ್ದಾರಂತೆ, ಅಲ್ಲಿ ಡಿಸೈಡ್ ಆಗುತ್ತೆ ಹೈಕಮಾಂಡ್ ಜೊತೆ ಕೂತು ಯಾರಿಗೆ ಹೈಯೆಸ್ಟ್ ಅಮೌಂಟ್ ಆಫ್ ವಿನಬಿಲಿಟಿ ಇದೆ, ಯಾರಿಗೆ ಚಾನ್ಸ್ ಇದೆ, ಯಾರನ್ನ ನಿಲ್ಸಿದ್ರೆ ಪಕ್ಷಕ್ಕೆ ಗೆಲುವಾಗುತ್ತೆ. ಯಾಕಂತಂದ್ರೆ ಪ್ರತಿಯೊಂದು ಸಂಖ್ಯೆಯೂ ಕೂಡ ಒಬ್ಬೊಬ್ಬ ಶಾಸಕನು ಗೆದ್ದು ಬರೋದು ಬಹಳ ಮುಖ್ಯ ಆಗತ್ತೆ ಸರ್ಕಾರದ ವಿಚಾರದಲ್ಲಿ. ಹಾಗಾಗಿ ಕಾಂಗ್ರೆಸ್ ಕೂಡ ಬಹಳ ಜಾಣ್ಮೆಯಿಂದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿದೆ. ಜನ ಸ್ವೀಕರಿಸ್ತಾರೆ, ನಮ್ಮನ್ನ ಸ್ವೀಕರಿಸೋ ಹಾಗೆ ಮಾಡೋದು ಬಿಜೆಪಿಯ ಕರ್ತವ್ಯ. ಹುಣಸೂರಿನಲ್ಲಿ ನಮ್ಮನ್ನ ಗೆಲ್ಲಿಸೋದು ಬಿಜೆಪಿ ಕಾರ್ಯಕರ್ತರ ಮೇಲಿದೆ. ಮೈಸೂರಲ್ಲಿ ಬಿಜೆಪಿಯನ್ನೇ ಇದೆಲ್ಲ ಹಳ್ಳಿಯ ಹಕ್ಕಿ ಏನು ಹೇಳ್ತಾರೆ ಇವಾಗ? ಸಾಕಷ್ಟು ಪಾಠ ಮಾಡಿದ್ದಾರೆ, ಸಾಕಷ್ಟು ಬರೆದಂಥವ್ರು, ಬೌದ್ಧಿಕವಾಗಿ ಸಾಕಷ್ಟು ಆಕ್ಟಿವ್ ಆಗಿದ್ದವರು. ಇದೆಲ್ಲ ಗೊಂದಲಗಳಿಗೆ ಏನ್ ಹೇಳ್ತಾರೆ ಈಗ? ಮೈಸೂರಲ್ಲಿ ಬೈ ಎಲೆಕ್ಷನ್ ವಿಚಾರದಲ್ಲಿ, ಹುಣಸೂರಲ್ಲಿ ಬೈ ಎಲೆಕ್ಷನ್ ವಿಚಾರದಲ್ಲಿ ಅವ್ರ ಟಿಕೆಟ್ ಅನೌನ್ಸ್ ಆಗಿದೆ. ಏನು ಹೇಳ್ತಾರೆ ಹಳ್ಳಿ ಹಕ್ಕಿ ವಿಶ್ವನಾಥ್ ಅಂತ ನೋಡಿದ್ರೆ, ಎಸ್ ಜನ ಸ್ವೀಕರಿಸ್ತಾರೆ, ನಮ್ಮನ್ನ ಸ್ವೀಕರಿಸೋ ಹಾಗೆ ಮಾಡೋದು ಬಿಜೆಪಿ ಕರ್ತವ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲಾ ಹೊಣೆನ ಅವರು ಬಿಜೆಪಿ ಮೇಲೆ ಹಾಕ್ತಾ ಇದ್ದಾರೆ. ಹುಣಸೂರಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲಿದೆ ನಮ್ಮನ್ನ ಗೆಲ್ಸೋದು ಅಂತ ವಿಶ್ವನಾಥ್ ಮಾತನಾಡಿದ್ದಾರೆ. ಸೊ ಒಟ್ಟು ಆಪರೇಷನ್ ಕಮಲದ ಹೊಣೆಗಾರಿಕೆಯನ್ನ ಹಾಗಾದ್ರೆ ಬಿಜೆಪಿ ಮೇಲೆ ಹಾಕಿದಾರಾ ವಿಶ್ವನಾಥ್ ಅವರು? ಹುಣಸೂರಲ್ಲಿ ಗೆಲ್ಸೋದು ಬಿಜೆಪಿ ಕಾರ್ಯಕರ್ತರ ಮೇಲಿದೆ ಅನ್ನೋದು ಸತ್ಯ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರು ಅವ್ರ ಪರವಾಗಿ ಕೆಲಸ ಮಾಡಿದ್ರಷ್ಟೇ ಅಲ್ಲಿ ಸಂಪೂರ್ಣ ಗೆಲುವು ಸಾಧ್ಯ ಆಗುತ್ತೆ. ಆದ್ರೆ ಇದರ ಸಂಪೂರ್ಣ ಹೊಣೆ ಬಿಜೆಪಿದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಜನ ಮತ್ತೆ ನಮ್ಮನ್ನ ಸ್ವೀಕರಿಸೋ ಹಾಗೆ ಮಾಡೋದು ಬಿಜೆಪಿಯ ಹೊಣೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಬಹಳ ಆಶ್ಚರ್ಯದ ಸಂಗತಿ ಅಂತಂದ್ರೆ ಈ ಸಾರಿ ಕರ್ನಾಟಕದಲ್ಲಿ ಏನಾಗುತ್ತೆ, ಹೆಚ್ಚಿನ ಕಡೆ ಈ ರೀತಿ ಪಕ್ಷಾಂತರ ಮಾಡಿರ್ತಕ್ಕಂಥ ಶಾಸಕರುಗಳನ್ನ ಜನ ತಿರಸ್ಕರಿಸಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಲ್ಲಿ ಆ ತರದ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಹೆಚ್ಚಿನ ಬಾರಿ ಹಾಗೆ ಆಗಿದೆ. ಆದ್ರೆ ಈ ಸಾರಿ ಕರ್ನಾಟಕದಲ್ಲಿ ಏನಾಗುತ್ತೆ ಸಾಕಷ್ಟು ಕುತೂಹಲದ ವಿಚಾರ. ವಿಶ್ವನಾಥ್ ಅವರು ಅಗಾಧ ರಾಜಕೀಯ ಅನುಭವ ಇರ್ತಕ್ಕಂಥವ್ರು. ಸೊ ಅವರು ಏನ್ ಮಾಡ್ತಾರೆ? ಚುನಾವಣೆ ಬರೀ ಹುಣಸೂರಿಗೆ ಮಾತ್ರ ಸೀಮಿತ ಅಲ್ಲ. ಒಂದು ಪಕ್ಷಕ್ಕೆ ಮತ್ತೆ ಅಧಿಕಾರ ತಂದುಕೊಟ್ಟಂತ ಯಾರು ತ್ಯಾಗ ಮಾಡಿದ್ರು. ನಾವು ಅಧಿಕಾರಕ್ಕೋಸ್ಕರ ಅಧಿಕಾರ ತ್ಯಾಗ ಮಾಡಿಲ್ಲ, ಅಧಿಕಾರಕ್ಕೋಸ್ಕರ ಅಧಿಕಾರ ತ್ಯಾಗ ಮಾಡಿಲ್ಲ. ಒಂದು ತತ್ವ ಸಿದ್ಧಾಂತ ಮತ್ತು ರಾಜಕಾರಣದ ಮೇಲೆ ರಾಜ್ಯದಲ್ಲಿ ರಾಕ್ಷಸ ರಾಜಕಾರಣ ಮಿತಿ ಮೀರಿದಾಗ, ಜಾತಿ ರಾಜಕಾರಣ ಮಿತಿ ಮೀರಿದಾಗ ಇದು ಮಾಡಲೇಬೇಕಾದಂತ ಪರಿಸ್ಥಿತಿ ಬಂತು. ಹಾಗಾಗಿ ಇವತ್ತು ಜನ ಮತ್ತು ನಮ್ಮನ್ನ ಸ್ವೀಕಾರ ಮಾಡ್ತೀವಿ, ಎಲೆಕ್ಷನ್ ಹೋಗ್ತಾ ಇದ್ದೀವಿ. ಸೊ ಜನ ಸ್ವೀಕಾರ ಮಾಡುವಂತ ವಾತಾವರಣವನ್ನ ಮಾಡುವಂತ ಆ ಪರಿಸ್ಥಿತಿಯನ್ನ, ಸನ್ನಿವೇಶವನ್ನ ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿ ಇವತ್ತು ಜಿಲ್ಲಾ ಬಿಜೆಪಿಯ ಮೇಲಿದೆ. ಜಿಲ್ಲಾ ಬಿಜೆಪಿಯ ಮೇಲಿದೆ. ಜಿಲ್ಲಾ ಬಿಜೆಪಿಗೆ ಬಹಳ ಜವಾಬ್ದಾರಿ. ಹಾಗಾದ್ರೆ ವಿಶ್ವನಾಥ್ ಅವರು ಬಿಜೆಪಿ ಸೇರೋದಕ್ಕೆ ಯಾರ ಕಾರಣ? ಹ್ಯಾಕ್ ಬಂದ್ರು ಬಿಜೆಪಿಗೆ? ಒಟ್ಟಾರೆ ಸುಮ್ಮನೆ ಬಂದ್ರ ಅಥವಾ ಬಾಕಿ ಏನಾದ್ರೂ ಬೇರೆ ಏನಾದ್ರೂ ಕಾರಣ ಇದೆಯಾ? ಶ್ರೀನಿವಾಸ್ ಪ್ರಸಾದ್, ವಿಶ್ವನಾಥ್ ಅವರ ಆಪ್ತರು ಶ್ರೀನಿವಾಸ್ ಪ್ರಸಾದ್ ಬಹಳ ವರ್ಷಗಳ ರಾಜಕಾರಣ ಒಟ್ಟಿಗೆ ಮಾಡ್ಕೊಂಡು ಬಂದಿದ್ದಾರೆ ಇವರಿಬ್ರು ಕೂಡ. ಆಪರೇಷನ್ ಕಮಲದ ರಹಸ್ಯ ಏನು ಅಂತ ಅನರ್ಹ ಶಾಸಕ ವಿಶ್ವನಾಥ್ ಬಾಯ್ಬಿಟ್ಟಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಕಾರಣ ನಾನು ಬಿಜೆಪಿಗೆ ಬರೋದಕ್ಕೆ. ಅವ್ರ ಮುಖಾಂತರ BS ಯಡಿಯೂರಪ್ಪನವರ ಭೇಟಿ ಆಯ್ತು. ಈ ಹಿಂದೆನೆ ನ್ಯೂಸ್ 18 ನಲ್ಲಿ ನಾವು ಕೂಡ ಹೇಳಿದ್ವಿ, ವಿಶ್ವನಾಥ್ ಅವರು ಪದೇ ಪದೇ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. GT ದೇವೇಗೌಡರು ವಿಶ್ವನಾಥ್ ಅವರು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿ ಮಾಡಿದ್ರು.
ಬಿಜೆಪಿಗೆ ಬರೋ ಚಾನ್ಸ್ ಇದೆ ಎಚ್ ವಿಶ್ವನಾಥ್ ಅವರು. ಸೊ ಸತ್ಯ ಆಗಿದೆ.